ಬೃಹಸ್ಪತಿಃ ಮತ್ತೆ ಕಿರಣ್ ಬಂದಿಲ್ವಾ? ವಿಷ್ಣುರುಕ್ರಮಃ ಕಿರಣ್ ನಮೋ ಬ್ರಹ್ಮಣೇ ಬಂದಿಲ್ಲ. ದೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಅಂತ ಬಂತು ತನ್ಮಾಮಾಮಿ ಅಂತ ಬಂತು. ಅವ್ರ ಜಗನ್ನಾಥನ ಹೆಸರಲ್ಲಿ ನೋಡ್ತಾ ಇರ್ತಾರೆ. ಬಂದೇ ಇಲ್ವಲ್ಲ? ಅಲ್ಲ ಅವ್ರು ಬಂದು ಹೋದ್ರ ಅನ್ಸುತ್ತೆ. ಲೆಫ್ಟ್ ಅಂತ ಬಂತು. ಬಂದಿದ್ರು ಗುರುಗಳೇ, ಆಗ್ಲೇ ಇದ್ರು. ಇದ್ರ ಅಲ್ಲ ಅವ್ರು ಹೋಗಲ್ಲಪ್ಪ, ಚೈತ್ಯ ಮುಗಿಸ್ಕೊಂಡೆ ಹೋಗೋದು. ಆಗ್ತಾರೇನೋ, ಯಾಕಂದ್ರೆ ಬಂದಂಗ್ ಕಾಣಲ್ಲ ನಂಗೆ. ಇಲ್ಲ ಏನಿವೆ. ಓಂ ನಮಃ ಶಿವಾಯ. ನಿತ್ಯಂ ಪ್ರಣತೋಸ್ಮ್ಯಹಂ ಆಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಯಾವ್ದಪ್ಪ? ತಸ್ಮಾತ್ ವಿಜ್ಞಾನಮಯ ಅದಾಗ್ಬೇಕಾ? ಅರ್ಥ ಆಯ್ತು ಅದಕ್ಕೆ, ಆ ಮಂತ್ರಕ್ಕೆ. ಆ ಈ ವಿಜ್ಞಾನಮಯನಕ್ಕಿಂತಲೂ ಅನ್ಯನು, ವಿಲಕ್ಷಣನು, ಅಂತರಹ ಒಳಗಿರತಕ್ಕವನು ಆದಂತಹ ಆತ್ಮನು ಯಾರು ಅಂದ್ರೆ ಅವನ ಆನಂದಮಯನು. ಆನಂದಮಯನು ಅಂತ ಅವನಿಗೆ ಹೆಸರು. ವಿಜ್ಞಾನಮಯ ಒಳಗೆ, ವಿಜ್ಞಾನಮಯ ವಿಲಕ್ಷಣನಾಗಿ, ವಿಜ್ಞಾನಮಯ ಗೊತ್ತಿರಲಾಗಿ, ವಿಜ್ಞಾನಮಯನೆಲ್ಲ ವ್ಯಾಪಿಸಿಕೊಂಡವನಾದ ಆತ್ಮನೇ ಆನಂದಮಯನು. ತೇನ ಆನಂದಮಯೇನ ಏಷಃ ವಿಜ್ಞಾನಮಯ ಪೂರ್ಣಃ ವ್ಯಾಪ್ತಃ ಯಥಾ ಜಲೇನ ಹಿಮ ಹಿಮ ವ್ಯಾಪ್ತಂ. ಹಿಮಃ ಹಿಮಮ್ಮ ಹಿಮಕರಕ ಹಿಮ ಹಿಮಂ ವ್ಯಾಪ್ತಂ. ಹಿಮವು ಹೇಗೆ ವ್ಯಾಪ್ತವಾಗಿದೆಯೋ ಆ ರೀತಿ ವ್ಯಾಪ್ತವಾಗಿದೆ ಎಂದರು. ಆನಂದಮಯ ಇತಿ ಕಾರ್ಯಾತ್ಮ ಪ್ರತೀತಿ. ಇಲ್ಲಿ ಆನಂದಮಯ ಆನಂದಮಯ ಅಂದ್ರೆ ಯಾರು ಅಂತಂದ್ರೆ ಶಂಕರಾಚಾರ್ಯಗಿಂತ ಹಿಂದೆ ವೃತ್ತಿಕಾರರು ಅಂತ ಒಬ್ರು ಇದ್ರು. ಆ ವೃತ್ತಿಕಾರರು ಆನಂದಮಯನ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದ್ರೆ ಆನಂದಮಯ ಪರಮಾತ್ಮವಲ್ಲವಾಗಿದ್ದರೆ ಮುಂದೆ ಕೇಳಬೇಕಾಯ್ತು ಶ್ರುತಿ. ಮುಂದೆ ಕೇಳಿಲ್ಲ, ಆನಂದಮಯ ನಿಲ್ಲಿಸ್ಬಿಟ್ಟಿದೆ. ಅಷ್ಟೇ ಅಲ್ಲ, ಭೃಗುವಲ್ಲಿಯೂ ಕೂಡ ವಿಜ್ಞಾನಮಯ ಆದ್ಮೇಲೆ ಆನಂದೋ ಬ್ರಹ್ಮೇತಿ ವ್ಯಜಾನ ಅಂತ ಹೇಳಿದೆ ಹೊರತು ಮುಂದೆ ಕೇಳಿಲ್ಲ. ಆಮೇಲೆ ಈ ಆನಂದಮಯ ಅಬ್ರಹ್ಮವಾಗೋ ಕಾರಣವೂ ಇಲ್ಲ. ಸೂತ್ರಕಾರರು ಆನಂದಮಯೋಭ್ಯಾಸಾತ್ ಆನಂದಮಯ ಪರಮಾತ್ಮ ಕುತಃ ಅಭ್ಯಾಸ ಸೂತ್ರ ಮಾಡಿದ್ದಾರೆ ಅಂತ ಇತ್ಯಾದಿ ಕಾರಣಗಳಿಂದ ಅವರು ಆನಂದಮಯ ಪರಮಾತ್ಮ ಅಂತ ಅರ್ಥ ಮಾಡ್ತಿದ್ರು. ಅದು ಶಂಕರಾಚಾರ್ಯರು ಮಾತ್ರ ಆನಂದಮಯ ಆನಂದಮಯ ಅಂದ್ರೆ ಅದು ಕಾರ್ಯಾತ್ಮ. ಕಾರ್ಯಾತ್ಮ ಅಂದ್ರೆ ಏನೋ ಹುಟ್ಟಿದ ಆತ್ಮ. ಕಾರ್ಯನಾಮ ಉತ್ಪನ್ನಂ ವಸ್ತು, ಹುಟ್ಟಿದ ವಸ್ತುವಿಗೆ ಕಾರ್ಯ ಅಂತಾರೆ. ಇನ್ನು ಹೇಳಿದ ಕಾರ್ಯ ಅಂದ್ರೆ ಕಲ್ಪಿತ ಅಂತ. ಕಲ್ಪಿತಾತ್ಮ, ಉತ್ಪನ್ನಾತ್ಮ, ಪರಿಚ್ಛಿನ್ನಾತ್ಮ, ದೃಶ್ಯಾತ್ಮ, ಅನಾತ್ಮ ಎಲ್ಲ ಒಂದೇ ಅರ್ಥ. ಕಾರ್ಯ ಶಬ್ದಕ್ಕೆ ಉಂಟಾದದ್ದು, ಕಲ್ಪಿತವಾದದ್ದು, ತೋರಿದ್ದು ಕಲ್ಪಿತ ಅರ್ಥ. ಕಾರ್ಯಾತ್ಮನನ್ನ ತಿಳಿಸ್ತಾ ಇದೆಯೇ ಹೊರತು ಆನಂದಮಯ ಅನ್ನೋದು ಕಾರಣಾತ್ಮ ಮುಖ್ಯಾತ್ಮ ಅಂತ ಹೇಳ್ತಾ ಇಲ್ಲ. ಆನಂದಮಯ ಅಂದ್ರೆ ಪರಮಾತ್ಮ ಅಲ್ಲ. ಯಾಕೆ? ಒಂದು ಅಧಿಕಾರ ಮಯಟ್ ಶಬ್ದಾಚ ಹೇತುದ್ವಯಂ ದರ್ಶಿ ಭಗವಾನ್ ಭಾಷ್ಯಕಾರ. ಭಾಷ್ಯಕಾರರು ಎರಡು ಹೇತು. ಒಂದು ಅಧಿಕಾರ ನಾಮ ಕಿಂ? ಅಧಿಕಾರ ನಾಮ ಪ್ರಕರಣಂ, ಕಾಂಟೆಕ್ಸ್ಟ್. ಪ್ರಕರಣದಿಂದಲೂ ಇದು ಕೋಶಾತ್ಮ, ಕಾರ್ಯಾತ್ಮ. ಇವನೇನಾದ್ರು ಪರಮಾತ್ಮ ಆಗ್ಬಿಟ್ರೆ ಪಂಚಕೋಶ ಆಗೋದೇ ಇಲ್ಲ, 4 ಕೋಶ ಆಗ್ಬಿಡುತ್ತೆ, 5 ಕೋಶ ಆಗೋದೇ ಇಲ್ಲ. ಆಮೇಲೆ ಅಷ್ಟೇ ಅಲ್ಲ, ಮಯಟ್ ಶಬ್ದ ಇದೆಯಲ್ಲ, ಮಯಟ್ ಶಬ್ದದಿಂದ ಪರಮಾತ್ಮ ಅಲ್ಲ. ಮಯಟ್ ಅಂದ್ರೇನೋ ಅದರ ವಿಕಾರ, ಆನಂದ ವಿಕಾರವೇ ಆನಂದಮಯ. ಇದು ಮೃಣ್ಮಯೋಯಂ ಘಟಃ, ಈ ಗಡಿಗೆ ಮಣ್ಣಿನ ಮಯ. ಕ್ಷೀರಮಯಂ ದಧಿ, ಕ್ಷೀರದ ವಿಕಾರವೇ ಮೊಸರು. ಹಾಗೆ ಹಿರಣ್ಮಯಂ ಕುಂಡಲಂ, ಈ ಕುಂಡಲ 10 ಬಂಗಾರದ ವಿಕಾರ. ವಿಕಾರಾರ್ಥದಲ್ಲಿ, ಪ್ರಾಚುರ್ಯಾರ್ಥದಲ್ಲಿ ಮಯಟ್ ಪ್ರತ್ಯಯ ವ್ಯಾಕರಣದಲ್ಲಿ ಹೇಳಿದೆ. ತತ್ ಪ್ರಕೃತಿ ವಚನೆ ಮಯಟ್, ಸಾ ಪ್ರಕೃತಿ ಯಸ್ಯ ತತ್ ತದ್ವಚನಂ ತತ್ ಪ್ರಕೃತಿ ವಚನಂ.
ಅದನ್ನೇ ಕಾರಣವಾಗಿ ಉಳ್ಳದ್ದಾಗಿರ್ತಕ್ಕಂತಹ ಜಾಗದಲ್ಲಿ ಮಯಟ್ ಪ್ರತ್ಯಯ ಬರುತ್ತೆ. ಪರಂತು ಚಿನ್ಮಯಮಿತ್ಯತ್ರ ಕ್ಷುದೇವ ಚಿನ್ಮಯಂ ತಾದ್ರೂಪ್ಯಾರ್ಥೆ ಮಯಟ್ ನತು ಕಾರ್ಯಾರ್ಥೆ ವಿಕಾರಾರ್ಥೆ. ಮಾಡಿದಲ್ಲಪ್ಪ ಅದಕ್ಕೆ ಚಿನ್ಮಯ ಅನ್ನಕ್ಕೆ ಕ್ಷುದೇವ ಚಿನ್ಮಯವೇ ಹೊರತು ಅಲ್ಲಿ ವಿಕಾರ ಇಲ್ಲ. ದೇವ ಚಿನ್ಮಯ ಒಂದು ಹಾಡಿದೆ, ಚಿನ್ಮಯ ಪರಮಾತ್ಮ ಚಿನ್ಮಯ ಅಂತ ಹೇಳ್ತಾರೆ. ಹಾ ಇಲ್ಲೇ ಹಾ ಅದು ಹೇಳ. ಚಿನ್ಮಯ ಕರೆಕ್ಟ್, ನೀನೇ ಚಿನ್ಮಯ ಅಂತ ಆಗಲಿ. ಮಯಟ್ ಶಬ್ದವಿರುವುದರಿಂದಲೂ ಮತ್ತೆ ಪ್ರಕರಣದಿಂದಲೂ ಇಲ್ಲಿ ಆನಂದಮಯ ಅಂದ್ರೆ ಕಾರ್ಯಾತ್ಮನೆ ಹೊರತು ಪರಮಾತ್ಮನಲ್ಲ. ಅನ್ನಮಯ ಅನ್ನಾದಿಮಯ ಹಿ ಕಾರ್ಯಾತ್ಮಾನೋ ಭೌತಿಕಾ ಇಹ ಅಧಿಕತಾಃ. ಕಾರ್ಯಾತ್ಮಾನಃ ಕಾರ್ಯಾತ್ಮಾನು ಅನ್ನಾದಿಮಯರು ಅನ್ನವಿಕಾರ ಅನ್ನಮಯ, ಪ್ರಾಣವಿಕಾರ ಪ್ರಾಣಮಯ. ಹಾಗೆ ಇಲ್ಲ ಕಾರ್ಯಾತ್ಮರುಗಳೇ. ಆತ್ಮ ಅಂದ್ರೆ ಸ್ವರೂಪ ಅಂತ, ಕಾರ್ಯ ಸ್ವರೂಪರಾಗಿರ್ತಕ್ಕಂತಹ ಅನ್ನವೇ ಮುಂತಾದ ವಿಕಾರವಾಗಿರುವ ಭೌತಿಕವಾಗಿರ್ತಕ್ಕಂಥವರು ಎಲ್ಲ ಭೌತಿಕರಂತೆ. ಪಂಚಭೂತಗಳನ್ನು ಉಂಟಾದಂಥವರು ಇದೆಲ್ಲ ಮಯಟ್ಟು. ಅಂದ್ರೆ ಭೂಮಿಯಿಂದ ಶರೀರ, ನೀರಿನಿಂದ ಪ್ರಾಣ, ತೇಜಸ್ಸಿನಿಂದ ಮತ್ತೆ ಮನಸ್ಸು, ವಾಯುವಿನಿಂದ ಮತ್ತೆ ವಿಜ್ಞಾನ ಬುದ್ಧಿ, ಮತ್ತೆ ಆಕಾಶದಿಂದ ಭೋಕ್ತಾತ್ಮ. ಎಲ್ಲ ಪಂಚಭೂತದಿಂದ ಉಂಟಾಗಿರ್ತಕ್ಕಂತಹ ಕೋಶಗಳು. ಪಂಚಭೂತಾತ್ಮರಾಗಿರ್ತಕ್ಕವರು, ಭೌತಿಕವಾಗಿರ್ತಕ್ಕವರು, ಇದರೆಲ್ಲ ಕಾರ್ಯಾತ್ಮರುಗಳು. ಅವರೇ ಇಲ್ಲಿ ಅಧಿಕೃತ ಆಯ್ತುಕ್ತೆ, ಅವರೇ ಪ್ರಕರಣದಲ್ಲಿ ಇರ್ತಕ್ಕಂಥ ಅಧಿಕಾರ ನಾಮ ಪ್ರಕರಣ ಅಂತ ಕಾಂಟೆಕ್ಸ್ಟ್. ಆ ಪ್ರಕರಣದಲ್ಲಿ ಇರ್ತಕ್ಕಂಥಗಳು ಇವರು ಅಂತ ತಿಳ್ಕೊಳ್ಳೋದು. ಅಧಿಕಾರ ಪತಿತಶ್ಚಾಯಂ ಆನಂದಮಯ. ಆ ಅಧಿಕಾರದಲ್ಲಿ ಬಿದ್ಕೊಂಡಿದ್ದಾನೆ, ಆ ಪ್ರಕರಣದಲ್ಲಿ ಬಿದ್ಕೊಂಡಿದ್ದಾನೆ. ಪತಿತ ಅಂದ್ರೆ ಪತಿತಾನೆ ಬಿದ್ಕೊಂಡಿರೋದು ಅಂತ. ಪತಿತನಾಗ್ಬಿಟ್ಟು ಹಾಕೊಂಡ್ರೆ ಮಾಡಬಾರ್ದು ಕೆಲಸ ಮಾಡಿ ಪತಿತನಾದ ಅಂತೀವಿ. ಇವನು ಅಷ್ಟೇ, ಪರಮಾತ್ಮ ಭೋಕ್ತಾತ್ಮನಾಗಿ ಮಾಡಬಾರ್ದು ಕೆಲಸವನ್ನು ಭೋಕ್ತೃತ್ವ ನಡ್ಕೊಂಡು ಬಿದ್ದುಬಿಟ್ಟ. ಸಾಕ್ಷಾ ಪರಮಾತ್ಮನೇ, ಆದ್ರೆ ಭೋಕ್ತಾತ್ಮ ಅಭಿಮಾನದಿಂದ ಜಾರದ. ಜಾರದವನು ಜಾರನಾದ. ಜಾರನು ಅಂತ ಜಾರ ಅಂದ್ರೆ ಏನೋ, ಜಾರ ಅಂದ್ರೆ ಪರಸ್ತ್ರೀ ಸಂಬಂಧ ಮಾಡು ಜಾರನು ಅಂತಾನೆ. ತನಗಿಂತ ವ್ಯತಿರಿಕ್ತವಾದಂತ ವಿಷಯ ಭೋಗವನ್ನ ಮಾಡ್ತಾ ಮಾಡ್ತಾ ಪರಮಾತ್ಮ ಜಾರನಾದ, ಭೋಕ್ತಾತ್ಮ ಆಗ್ಬಿಟ್ಟ. ಜಾರದವನು ಜಾರನಾದ, ಅಚ್ಯುತನು ಚ್ಯುತನಾದ. ಸ್ವಯಂ ಅಚ್ಯುತ ಅವನು, ಅವಿದ್ಯೆಯಿಂದ ಚ್ಯುತನಾದವನಂತೆ, ಜಾರನಾದವನಂತೆ ಹೋಗಿ ತೋರಿ ಬಂದವನು ಎಂಬಂತೆ ಕಾಣ್ತಾ ಇದ್ದಾನೆ. ಅವನು ಜಾರನಲ್ಲ, ಚ್ಯುತನಲ್ಲ, ಅವಿದ್ಯೆಯಿಂದ ಅಜ್ಞಾನದಿಂದ ಹಾಕಿ ತೋರ್ತಾನೆ. ಮತ್ತೆ ಆ ಅಧಿಕಾರದಲ್ಲಿ, ಆ ಪ್ರಕರಣದಲ್ಲಿ ಬಿದ್ದುಕೊಂಡಿದ್ದಾನೆ ಈ ಆನಂದಮಯ. ಆದಿಂದ ಇವನು ವಿಕಾರಾರ್ಥದಲ್ಲಿ ಪ್ರಕರಣ ಬಂದಂತಹ ಮಯಟ್ಟು. ಇದು ಮಯಟ್ ವಿಕಾರಾರ್ಥೇ ದೃಷ್ಟ. ಈ ಪ್ರಕರಣದಲ್ಲಿ ಮಯಟ್ ಎಲ್ಲವೂ ವಿಕಾರಾರ್ಥದಲ್ಲೇ ಬಂದದ್ದು. ಅನ್ನಮಯ ಪ್ರಾಣಮಯ ಮನಮಯ ಎಲ್ಲ ವಿಕಾರಾರ್ಥದಲ್ಲೇ ಮಯಟ್ಟೆ ಹೊರತು ತಾದ್ರೂಪ್ಯಾರ್ಥ ಮೇಟಲ್ಲ, ಅದು ಸ್ವರೂಪಾರ್ಥ ಮೇಟ. ತಾದ್ರೂಪ್ಯ ಸ್ವರೂಪ ಒಂದೇ. ಯಥಾ ಅನ್ನಮಯ ಇತ್ಯತ್ರ, ಅಲ್ಲಿ ಸ್ಪಷ್ಟ. ಈ ಶರೀರ ಅನ್ನಮಯ ಅನ್ನೋದು ದಿನ ಊಟ ಮಾಡೋದು ಏನು ಮಾಡ್ತೀವಿ ಹೇಳಿ? ಒಳಗಡೆನೆ ಮೆತ್ತೀವಿ, ಗೋಡೆಯನ್ನು ಮಣ್ಣು ತಗೊಂಡು ಮೆತ್ತೋ ಹಾಗೇನಿಗೆ ದೇಹವನ್ನು ಮೆತ್ತೋದು. ಮೆತ್ತಿ 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 ಇಷ್ಟು ಎತ್ತ ಬೆಳೆಸಿದೀವಿ, 6 ಅಡಿ ಬೆಳೆಸಿದೀವಿ. ಅಯ್ಯೋ, ದಿನ ತಿಂದು 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 ಮೆತ್ತಬೇಕು. ಆ 60 ವರ್ಷ 70 ವರ್ಷ ಮೆತ್ತಿಸ್ಕೊಳುತ್ತೆ. ಆಮೇಲೆ ಮೆತ್ತಿಸ್ಕೊಳ್ಳೋದು ಇಲ್ಲ, ತಿಂದ್ರೆ ಹೇರಾಟ ಹಾಸ್ಕೊಂಡ್ಬರುತ್ತೆ. ತಿನ್ಬೇಡ್ರಿ, ಡಾಕ್ಟರ್ ಬೈತಾರೆ. ಜಾಸ್ತಿ ತಿನ್ಬೇಡ್ರಿ, ತಳ್ಕೊಳಕಂದ್ರೆ ಜೀರ್ಣ ಆಗಲ್ಲ, ಕಮ್ಮಿ 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 ದೇಹ ವೀಕ್ ಆಗ್ತಾ ಹೋಗುತ್ತೆ. ಇನ್ನು ಮೆತ್ತಿಸ್ಕೊಳ್ಳಲ್ಲ, ಆಮೇಲೆ ಟಕ್ ಬಿದ್ದೋಗುತ್ತೆ. ಆಯ್ತು, ಅಲ್ಲಿಗೆ ಈ ಚಾಪ್ಟರ್ ಕ್ಲೋಸ್. ಸೆಕೆಂಡ್ ಚಾಪ್ಟರ್ ಇನ್ನೊಂದು ಜನ್ಮ ತಗೊಳ್ತಾನೆ ಅಲ್ಲಿ ಏನಂತಾನೆ. ಆಶ್ಚರ್ಯ ಅಂದ್ರೆ ಈ ತತ್ವ ಬಿಟ್ಟ ಅಂದ್ರೆ ಏನು ಹುಟ್ಟೋದನ್ನ ತಪ್ಪಿಸ್ಕೊಳಕ್ಕೆ ಆಗಲ್ಲ ಅಂತಾನೆ ಹೇಳ್ತಾನೆ. ಈ ಅನ್ನಮಯನು ಹೇಗೆ ಅನ್ನ ವಿಕಾರವಾಗಿದ್ದಾನೋ ಅದೇ ರೀತಿ ಎಲ್ಲವೂ ಅವಳ ವಿಕಾರ. ತಸ್ಮಾ ಕಾರ್ಯಾತ್ಮ ಆನಂದಮಯ ಪ್ರತ್ಯೇತವ್ಯ. ಇದು ಪಾಯಿಂಟ್ ನಂಬರ್ 1. ಏನೋ, ಆದ್ದರಿಂದ ಆನಂದಮಯನನ್ನು ಕಾರ್ಯಾತ್ಮ, ಹುಟ್ಟಿದವನು,
ಕೋಶ ರೂಪದವನು. ಇದೊಂದು ಸ್ಟೆಪ್ಪು, ಇದೊಂದು ಹಂತವೇ ಹೊರತು ಇದು ಗೋಲ್ ಅಲ್ಲ, ಇದು ತುದಿ ಅಲ್ಲ, ಇದೇ ಪ್ರಾಪ್ಯ ಅಲ್ಲ, ಮುಟ್ಟಬೇಕಾದ ಜಾಗ ಅಲ್ಲ. ಇದನ್ನು ದಾಟ್ ಹೋಗ್ಬೇಕು. ಹೆಂಗ್ ಗೊತ್ತೋ? ಸಂಕ್ರಮಣ ಚಾ ಇದನ್ನು ಸೇರ್ಕೊತಾನೆ ಅಂತ ಹೇಳಿದ್ರಿಂದ ಇದು ಕೂಡ ಒಂದು ಹೇಗೆ ಅನ್ನಮಯಮಾತ್ಮ ಸಂಕ್ರಾಮತಿ, ಪ್ರಾಣಮಯಮಾತ್ಮ ಸಂಕ್ರಾಮತಿ, ಮನೋಮಯಮ ಆನಂದಮಯ ಸೇರ್ಕೊತಾನೆ ಅಂದ್ರೆ ಅದು ಸಂಕ್ರಮಿತವ್ಯ. ಈ ಭೇದ ಇದ್ಮೇಲೆ ಆ ದ್ವೈತವೇ ಅದು. ಸಂಕ್ರಮಣ ಕರ್ತು ಸಂಕ್ರಾಮಯಿತವ್ಯ ಆನಂದಮಯ ಅನ್ಯೋ ವಿದ್ಯತೆ ಇತ್ಯತಃ ಆನಂದಮಯಸ್ಯಾಪಿ ವಿಕಾರತ್ವಂ ಪರಿಚ್ಛಿನ್ನತ್ವಂ ಮತ್ತು ಅನ್ಯತ್ವಂ ಅನಾತ್ಮತ್ವಂ ಅಂಗೀಕಾರ್ಯ. ಆನಂದಮಯಮಾತ್ಮ ಉಪಸಂಕ್ರಾಮತಿ ಇತಿ ವಕ್ಷ್ಯತಿ. ಆನಂದಮಯಮಾತ್ಮಾನಮುಪಸಂಕ್ರಾಮತಿ ಇತಿ ಸಂಕ್ರಾಮತಿ ಅಂದ್ರೆ ಏನರ್ಥ? ದಾಟೋದಲ್ಲ, ಮತ್ತೇನ? ಸೇರ್ಕೊಳ್ತಾನೆ. ಮಕರ ಸಂಕ್ರಾಂತಿ ಏನರ್ಥ? ಮಕರ ದಾಟೋಗಲ್ಲ, ಸೂರ್ಯ. ಇದು ಮಕರ ಸಂಕ್ರಾಂತಿ ಅಂದ್ರೆ ಮಕರಕ್ಕೆ ಬಂದು ಸೇರಿದ ಅಂತ ಅರ್ಥ. ಕರ್ಕಾಟಕ ಸಂಕ್ರಾಂತಿ ಏನೋ ಕರ್ಕಾಟಕ ರಾಶಿ ಸೂರ್ಯ ಬಂದು ಸೇರಿದ ಅಂತ ಅರ್ಥ, ದಾಟದ ಅಂತ ಅರ್ಥ ಅಲ್ಲ. ಸಂಕ್ರಮಣ ಅಂದ್ರೆ ದಾಟೋದಲ್ಲ. ನಮಗೆ ಪದ ಕೇಳಿದಾಗ ಸಂಕ್ರಾಂತಿ ದಾಟ್ಬಿಡೋದು ಅರ್ಥ. ಕೆಲವು ಬಳಸ್ತಾರೆ ಕ್ರಾಂತಃ ಅನ್ನೋ ಅರ್ಥವನ್ನ ದಾಟಿದವನು ಅರ್ಥದಲ್ಲಿ ಆಡ್ತಾರೆ. ವ್ಯಾಕರಣಂ ಕ್ರಾಂತಃ, ವ್ಯಾಕರಣಂ ತೀರ್ಣ ಅನ್ನೋ ಅರ್ಥ ಮಾಡ್ತಾರೆ. ಆದ್ರೆ ಇಲ್ಲಿ ಮಾತ್ರ ಪ್ರಾಪ್ತ್ಯರ್ಥದಲ್ಲಿ ಸಂಕ್ರಾಂತಿ ಶಬ್ದ ಬಳಸಿದ್ದಾರೆ ಹೊರತು ದಾಟೋದು ಅನ್ನೋ ಅರ್ಥ ಬಳಸಿಲ್ಲ. ಭ್ರಾಂತ ತಪ್ಪು ಬಿಡ್ತೀವಿ ನಾವು ಎಷ್ಟೋ ಸಂದರ್ಭದಲ್ಲಿ. ಅನ್ನಮಯ ದಾಟ್ತಾನೆ ಅಂದ್ರೆ ಅನ್ನಮಯ ದಾಟಲ್ಲ, ಅನ್ನಮಯ ಬಂದು ಸೇರ್ಕೊಳ್ತಾನೆ. ಈ ಆನಂದಮಯ ಬಂದು ಸೇರ್ಕೊಳ್ತಾನೆ ಅಂತ ಅರ್ಥ. ಸಂಶಬ್ದ ಕ್ರಮು ಪಾದ ವಿಕ್ಷೇಪೆ. ಹೆಜ್ಜೆ ಹಾಕ್ಬಿಟ್ಟು ಹೋಗಿ ಅಲ್ಲಿ ಒಂದಾಗ್ತಾನೆ, ಅಲ್ಲಿ ಡೂಬ್ ಆಗ್ತಾನೆ. ಆನಂದಮಯ ಹೋಗಿ ಸೇರ್ಕೊಳ್ತಾನೆ. ಈ ಆನಂದಮಯ ಆತ್ಮನ ಬಂದು ಸೇರ್ಕೊಳ್ತಾನೆ ಎಂಬುದಾಗಿ ಮುಂದೆ ಹೇಳುತ್ತೆ. ಕಾರ್ಯಾತ್ಮನಾಂಚ ಸಂಕ್ರಮಣಂ ಅನಾತ್ಮನ ದೃಷ್ಟಂ. ಅನ್ವಯ ಹೇಗೆ? ಅನಾತ್ಮನಾಂ ಕಾರ್ಯಾತ್ಮನಾಂ ಸಂಕ್ರಮಣಂ. ಅನಾತ್ಮವಾಗಿರುವ ಕಾರ್ಯಾತ್ಮರುಗಳನ್ನೇ ಸೇರೋದು ಅನ್ನೋದು ಕಂಡಿದೆ. ನೀವು ಮೈಸೂರಿಗೆ ಸೇರ್ಬೇಕಾದ್ರೆ ಅಥವಾ ತುಮಕೂರಿಗೆ ಸೇರ್ಬೇಕಾದ್ರೆ ನೀವು ಬೆಂಗಳೂರಿಗಿಂತ ಬೇರೆಯಾಗಿರ್ಬೇಕು. ನೀವು ಬೇರೆಯಾಗಿರ್ಬೇಕು. ನೀವು ಬೆಂಗಳೂರಿಗಿಂತ ಬೇರೆಯಾಗಿರ್ಬೇಕು. ಆ ಮೈಸೂರು ತುಮಕೂರು ಬೆಂಗಳೂರಿಗಿಂತ ಬೇರೆಯಾಗಿರ್ಬೇಕು. ಅವಾಗ ಹೋಗಿ ಸೇರೋದು ಹೊಂದತ್ತೆ. ಬೆಂಗಳೂರೇ ಮೈಸೂರಾಗಿ ಅದೇ ತುಮಕೂರಾಗಿ ನೀವೇ ಬೆಂಗಳೂರು ಆಗ್ಬಿಟ್ರೆ ನಿಮ್ಗೆ ಸೇರೋಕ್ಕಾಗಲ್ಲ. ನೀವು ಬೆಂಗಳೂರಿಗಿಂತ ಬೇರೆಯಾಗಿ, ಮೈಸೂರು ತುಮಕೂರು ಬೆಂಗಳೂರಿಗಿಂತ ಬೇರೆ ಆಗಿದ್ದೆ ನೀವು ಬಸ್ಸಿಂದು, ಕಾರಿಂದು, ರೈಲಿಂದು ಇನ್ನೊಂದು ಹೋಗಿ ಸೇರ್ಕೊಳ್ತೀನಿ ಹೊಂದತ್ತೆ. ಹಾಗೆ ಕಾರ್ಯಾತ್ಮರುಗಳಿಗೆ ಸಂಕ್ರಮಣ ಅನ್ನೋದು, ಅದು ಅನಾತ್ಮವಾಗಿರುವ ಕಾರ್ಯಾತ್ಮರುಗಳಿಗೆ ಸಂಕ್ರಮಣ ಅನ್ನೋದು ಹೊಂದತ್ತೆ, ಸೇರೋದು ಹೊಂದತ್ತೆ ಹೊರತು ಬೇರೆ ಎಲ್ಲದಕ್ಕೆ ಹೊಂದಲ್ಲ. ಸಂಕ್ರಮಣ ಕರ್ಮತ್ವೇನ ಚ ಸಂಕ್ರಮಣ ಕರ್ಮತ್ವೇನ ಚ ಆನಂದಮಯ ಆತ್ಮ ಶ್ರೂಯತೆ. ಆನಂದಮಯ ಆತ್ಮ ಶ್ರೂಯತೆ. ಸಂಕ್ರಮಣಕ್ಕೆ ಕರ್ಮ ಅಂದೇನು? ವಿಷಯ. ಸೇರುವುದಕ್ಕೆ ವಿಷಯವಾಗಿ ಎಲ್ಲಿ ಹೋಗಿ ಸೇರ್ಕೊಳ್ತಾನೆ? ಆನಂದಮಯಕ್ಕೆ ಹೋಗಿ ಸೇರ್ಕೊಳ್ತಾನೆ ಅಂತೇಳಿ ಆನಂದಮಯನ್ನ ಸಂಕ್ರಮಣ ಕ್ರಿಯೆಗೆ ಕರ್ಮವಾಗಿ. ಸಂಕ್ರಮಣ ನಾಮ ಏಕಾ ಕ್ರಿಯಾ, ತಸ್ಯಾ ಕ್ರಿಯಾಯಾ ಕರ್ಮಭೂತಂ ಕಿಂ? ಕರ್ಮಭೂತಃ ಕಃ? ಆನಂದಮಯ. ಸಂಕ್ರಮಣ ಕ್ರಿಯಾಯಾ ಕರ್ಮಭೂತಃ ಆನಂದಮಯಃ ಯಃ ವರ್ತತೆ ತಂ ಏಷಃ ವಿಜ್ಞಾನಮಯಾತ್ ಆನಂದಮಯಾತ್ಮಾನು ಉಪಸಂಕ್ರಾಮತಿ ಅಂತ ಅರ್ಥ. ಏಷಃ ಸಾಧಕಃ ವಿಚಾರಕ್ರಮೇಣ ವಿಜ್ಞಾನಮಯಾತ್ಮಾನಂ ಹಿತ್ವಾ ಆನಂದಮಯಮಾತ್ಮಾನಂ ಉಪಸಂಕ್ರಾಮತಿ. ಆನಂದಮಯಮಾತ್ಮಾನಂ ಆತ್ಮತ್ವೇನ ಪ್ರತಿಪದ್ಯತೆ. ಸ ಏವಾಹಮಸ್ಮಿ ಇತಿ ಪ್ರತಿಪದ್ಯತೆ. ಕೈವಾಹಮಸ್ಮಿ ಇತಿ ಆನಂದಮಯೇವಾಹಮಸ್ಮಿ ಇತಿ ಪ್ರತಿಪದ್ಯತೆ. ಅಯಮೇವ ಸಂಕ್ರಾಂತಿ, ಇಯಮೇವ ಸಂಕ್ರಾಂತಿ. ಸಂಕ್ರಮಣ ನಾಮ ಇದಮೇವ. ಸಂಕ್ರಮಣ ಇಟ್ಕೊಂಡು ರಗಳೇ ಇಲ್ಲ. ಸಂಕ್ರಾಂತಿ ಸ್ಥಿತಿ ನಾಮ ಕೂಡ ಇಯಮೇವ ಅಂತ ರಗಳೇ. ಸಂಸ್ಕೃತದಲ್ಲಿ ಹೇಳ್ತಾ ಇದ್ರೆ ಚೆನ್ನಾಗಿ ಮಾಡೋಣ, ಸಂಸ್ಕೃತ ಪಾಠ ಮಾಡೋಣ. ಸ್ವಲ್ಪ ದಿವಸ ಸಂಸ್ಕೃತ ಪಾಠ ಮಾಡಿದ್ರೆ ಕೇಳೋರಿಗೂ ಸಂಸ್ಕೃತ ಗೊತ್ತಾಗುತ್ತೆ, ಹುಡುಗರಿಗಂತೂ ತುಂಬಾ ಅನುಕೂಲ ಆಗುತ್ತೆ. ಯದಿ ಭವತಾಂ ಅನುಮತಿರ್ ವರ್ತತೆ ಅವಶ್ಯಂ ಅಹಂ ಸಂಸ್ಕೃತೇನೈವ ವ್ಯಾಖ್ಯಾನಂ ಕರೋಮಿ. ಯದಿ ಅನುಮನ್ಯಂತೆ ವಾ ಭವಂತಃ ನಾನುಮನ್ಯಂತೆ. ಅರ್ಥಬೋಧೋ ನ ಭವತಿ ಇತಿ ಸರ್ವೇ ಸ್ವಪ್ರಭೃತಿ ನೈವ ಪಾಠಾರ್ಥಂ ಉಪವಿಶಂತಿ. ಶ್ವಃ ದೃಷ್ಟೇ ತತ್ ಪಂಚವಾ ಜನಾನಾಂ ಸನ್ನಿವೇಶ ಸ್ಯಾತ್. ಪಂಚವಾ ದಶವಾ ಜನಾಃ ಭವೇಯುಃ ಸರ್ವೇ ಅಪಕ್ರಾಮಂತಿ. ಅಷ್ಟು ನಾಮ ಅಯಂ ಪಂಡಿತಾನಾಂ ಪಾಠಃ ನ ಅಸ್ಮಾಕಮಿತಿ ಮತ್ವಾ ತೇ ಸ್ವಕೀಯಂ ಕಾರ್ಯಂ ಕುರ್ವಂತಿ ನ ಪಾಠಾರ್ಥಂ ಉಪವಿಶಂತಿ.
ತಮ್ಮ ಕೆಲಸ ಮಾಡ್ಕೊಂಡು ಪಾಠಕ್ಕಾಗಿ ಯಾರು ಕೂತ್ಕೊಳ್ಳೋದು. ಪಂಡಿತರಿಗೆ ಪಾಠ ಮಾಡ್ತಿದ್ದಾರೆ ಗುರುಗಳು, ಮಾಡ್ಕೊಳ್ಳಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ನಾವು ಬೇಡ ಅಂದ್ಬಿಡ್ತಾರೆ. ಸಮ್ಯಕ್ ಅಂತಾರಲ್ಲ ಅವರು. ನಮ್ಗೇನೋ ಹುಡುಗರಿಗೆ ಸ್ವಲ್ಪ ಸಂಸ್ಕೃತ ಕಲಿಸ್ಬೇಕು ಅಂತ ಆಸೆ, ಸಂಸ್ಕೃತ ಕಲಿಸ್ ಬೇರೆ ಟೈಮ್ ಇಲ್ಲ, ಹೇಳ್ಬಿಟ್ಟು ಸಂಸ್ಕೃತಲ್ಲೇ ಪಾಠ ಮಾಡ್ಬಿಟ್ರೆ ನಚ ಆತ್ಮನಃ ಏವ ಉಪಸಂಕ್ರಮಣಂ. ಅದಾಯ್ತಾ? ಅಲ್ಲ, ಸಂಕ್ರಮಣ ಕರ್ಮರ್ಥಾನ್ಮಯ ಆತ್ಮ ಅದಾಯ್ತಾ? ಯಥಾ ಅನ್ನಮಯಮಾತ್ಮ ಉಪಸಂಕ್ರಾಮತಿ ಇತಿ. ಯಥಾ ಅನ್ನಮಯಮಾತ್ಮಾನಮುಪಸಂಕ್ರಾಮತಿ. ಹೇಗೆ ಬಾಹ್ಯ ವಿಷಯ ಆಸಕ್ತಃ ಪುರುಷಃ, ಹೊರಗಿನ ಧನಕನಕಾಲಲ್ಲಿ ಮುಳುಗಿದಂತಹ ಮನುಷ್ಯನು ಅನ್ನಮಯಕ್ಕೆ ಬಂದು ಸೇರ್ಕೊಳ್ತಾನೆ ಅಂತ ಅನ್ಸ್ಕೊಳ್ತಾನೋ, ಹಾಗೆ ವಿಜ್ಞಾನಮಯದಲ್ಲಿದ್ದಂತಹ ಈತನು ಅನ್ನಮಯಕ್ಕೆ ಹೋಗಿ ಸೇರ್ಕೊಳ್ತಾನೆ ಅಂತ ಅರ್ಥ ಮಾಡ್ಕೋಬೇಕು. ನಚ ಆತ್ಮನೇವ ಉಪಸಂಕ್ರಮಣಂ. ಆತ್ಮನೇವ ಉಪಸಂಕ್ರಮಣಂ. ಅವನು ಅದೇ ಸ್ವರೂಪ ಆಗ್ಬಿಟ್ಟಿದ್ರೆ ಅದಕ್ಕೆ ಬಂದು ಸೇರ್ಕೊಳ್ಳೋದು ಒಂದು ಹೊಂದಲ್ಲಪ್ಪ. ಯದಿ ಆನಂದಮಯ ಆತ್ಮ ಚೇತ್ ತದೇವ ಸ್ವರೂಪಂ ಅಸ್ಯ ಇತಿ ಸಏವ ತಂ ಸಂಕ್ರಾಮತಿ ಇತಿ ನೋತ್ಪದ್ಯತೆ ಕರ್ಮಕರ್ತೃತ್ವ ವಿರೋಧಾತ್. ಆನಂದಮಯನೇ ಇವನ ಆತ್ಮ ಆಗ್ಬಿಟ್ಟಿದ್ರೆ ಅದಕ್ಕೆ ಬಂದು ಸೇರ್ಕೊಳ್ತಾನೆ ಅನ್ನೋದು ಹೊಂದಲ್ಲ. ಯಾಕೆಂದ್ರೆ ಸೇರ್ಕೊಳ್ಳೋನು ತಾನೇ, ಸೇರ್ಕೊಳ್ಬೇಕಾದದ್ದು ತಾನೇ ಅಂತ ಕರ್ಮಕರ್ತೃತ್ವ, ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಒಂದೇ ಅಟ್ ಎ ಟೈಮ್ ಒಂದೇ ಕಾಲಕ್ಕೆ ಎರಡು ಆಗೋಲ್ಲ. ಅದರಿಂದ ಸಂಕ್ರಾಮತಿ ಅಂತ ಹೇಳಿದ್ರಿಂದ ತನ್ನಿಂದಲೇ ತಾನು ಸೇರ್ಕೊಳ್ಳೋದು ಒಂದು ಹೊಂದುವುದಿಲ್ಲವಾದ್ದರಿಂದ ಇದು ಬೇರೆ ಆಗಿದೆ. ಸೇರ್ಕೊಳ್ಳೋನು ಆತ್ಮ, ಅವನು ಬೇರೆ, ಅವನೇ ಐದಕ್ಕೂ ಸಂಚಾರ ಮಾಡ್ತಿರೋದು, ಸಂಚಾರ ಮಾಡಿದಂತೆ ತೋರ್ತಾ ಇದ್ದಾನೆ. ಅಧಿಕಾರ ವಿರೋಧಾತ್ ಅಸಂಭವಾಚ್ಚ. ಅಧಿಕಾರ ವಿರೋಧ ಅಸಂಭವಾಚ್ಚ. ಎರಡು ಹೇತು. ಅಧಿಕಾರ ಪ್ರಕರಣಕ್ಕೂ ವಿರೋಧ ಆಗತ್ತೆ, ಹೊಂದೋದು ಇಲ್ಲ. ತಾನೇ ಅದಾಗ್ಬಿಟ್ರೆ ಅದಕ್ಕೆ ಬಂದು ಸೇರ್ಕೊಳ್ಳೋದು ಹೊಂದಲ್ಲ. ಪ್ರಕರಣವೂ ಕೂಡ ಆನಂದವನ್ನು ಕೋಶ ಮಾಡಿ ಅದನ್ನ ಮಾಡಿ ಅಲ್ಲಿಂದ ನಮ್ಮನ್ನು ಬಿಡಿಸ್ಬೇಕು, ದಾಟಿಸ್ಬೇಕು ಅಂತ ಹೇಳಿ ಪ್ರಕರಣ ಅದಕ್ಕಾಗಿ ಹೊರಟಿದೆ. ಕೇವಲವಾದ ಶುದ್ಧನಾದಂತಹ ಆತ್ಮನ ತಿಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರ ಆನಂದವನ್ನು ಒಂದು ಕೋಶವಾಗಿ ಇಟ್ಕೊಂಡಿದೆಯೇ ಹೊರತು ಆನಂದನೇ ತುದಿಯಾಗಿ ಕೊನೆಯದಾಗಿ ಇಟ್ಕೊಂಡಿಲ್ಲ. ಅದ ಅಧಿಕಾರಕ್ಕೂ ವಿರೋಧವಾಗತ್ತೆ, ಪ್ರಕರಣಕ್ಕೂ ವಿರೋಧವಾಗತ್ತೆ, ಮತ್ತು ಹೊಂದೋದು ಇಲ್ಲ ಅಂತ ಎರಡು. ನಹಿ ಆತ್ಮನೈವ ಆತ್ಮನಃ ಉಪಸಂಕ್ರಮಣಂ ಸಂಭವತಿ. ಸ್ವಾತ್ಮನಿ ಭೇದಾಭಾವ. ಈ ಆನಂದಮಯೋಭ್ಯಾಸ ಅನ್ನೋ ಸೂತ್ರದಲ್ಲಿ ಶಂಕರಾಚಾರ್ಯರು ಮನುಸೂತ್ರ ಭಾಷೆಯಲ್ಲಿ ಏನ್ ಹೇಳಿದ್ದಾರೆ ಅದು ಚರ್ಚೆ ಮಾಡಿದ್ರೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅದೇ ವಿಚಾರ ಡಿಟೋ ಬ್ರಹ್ಮಸೂತ್ರದ ಭಾಷೆದ ಎಷ್ಟನೇ ಸೂತ್ರ ಅದು? ಆನಂದಮಯೋಭ್ಯಾಸ 4ನೇ ತತ್ವ ಸಮನ್ವಯ. ಅದು ನಮ್ಗೆ 12ನೇ ಸೂತ್ರ ಗಪ್ಪಪ್ಪ. ಅಲ್ವಾ? ಅಂದ್ರೆ ಹೇಳೋ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಸ್ಯ ಇದಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್ ಈಕ್ಷತೆಯನ್ನ ಶಬ್ದಂ ಗೌಣಶ್ಚೇನ್ನಾತ್ಮ ಶಬ್ದೋತ್ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಹೇತ್ವಾವಚನಾಚ್ಚ ಸ್ವಾಪ್ಯಯಾತ್ ಕತಿ ಸಾಮಾನ್ಯಾತ್ ಶ್ರುತತ್ವಾಚ್ಚ ಆನಂದಮಯೋಭ್ಯಾಸಾತ್ ವಿಕಾರ ಶಬ್ದಾನ್ ಯದಿ ಚೇನ್ನ ಪ್ರಾಚುರ್ಯಾತ್ ತದ್ದೇತು ವ್ಯುಪದೇಶಾಚ್ಚ ಅಂತವರ್ಣಿಕಮೇವ ಚ ಗೀಯತೆ ಏತರೋನುಪಪತ್ತೇಃ ಭೇದ ವ್ಯುಪದೇಶಾಚ್ಚ. ಆಮೇಲೆ ಕಾಂತೋಗಂ ಶಾಸ್ತಿ ಅಲ್ಲಿ ಆನಂದ ಅಂತಸ್ಥ ಧರ್ಮೋಪದೇಶಾತ್ ಕಳ. ಏನ್ ಚೆನ್ನಾಗಿದೆ ಬ್ರಹ್ಮಸೂತ್ರ, ಓದ್ಬೇಕಂದ್ರೆ ಒಂದಾಗುತ್ತೆ. ಬ್ರಹ್ಮಸೂತ್ರ ಓದ್ತಾ ಇದ್ರೆ ಶಂಕರಾಚಾರ್ಯ ಎಲ್ಲೋ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದೊಂದು ಅದ್ಭುತವಾದಂತಹ ಗ್ರಂಥ. ಅದು ಏನು ಶಂಕರಾಚಾರ್ಯ ಜಗತ್ತಿಗೆ ಕೊಟ್ಟ ಕೊಡುಗೆ ಅಂತಂದ್ರೆ ಆ ಪ್ರಸ್ಥಾನತೆಯ ಒಂದು ಕೊಟ್ಟರ ರತ್ನತ್ರಯವನ್ನ, ಆ ರತ್ನತ್ರಯ ಅಂದ ಇನ್ನೇನು ಊಟ ತಿಂಡಿಯೂ ಕೋಣ ಬಿಡ್ತಾರೆ. ಅದು ಓದ್ತಾ ಇದ್ರೆ ಆಗಿಲ್ಲ. ಅಧಿಕಾರ ನಹಿ ಆತ್ಮನೈವ ಆತ್ಮನಃ ಉಪಸಂಕ್ರಮಣಂ ಸಂಭವತಿ. ಆಯ್ತಾ? ತನ್ನಿಂದಲೇ ತನಗೆ ಸೇರ್ಕೊಳ್ಳುವಿಕೆಯನ್ನು ಹೊಂದೋದಿಲ್ಲ. ಆನಂದಮಯ ತಾನೇ ಆಗಿಬಿಟ್ಟಿದ್ರೆ ತಾನೇ ತನ್ನನ್ನು ತನ್ನಿಂದಲೇ ಸೇರ್ಕೊಳ್ತಾನೆ ಅಂದ್ರೆ ಇದೆ ಅಂತ ಇದ್ರೆ ಸುಶಿಕ್ಷಿತೋಪಿ ನಟಃ ನಹಿ ಸ್ವಸ್ಕಂದಂ ಅಧಿರೋಹಿತಂ ಶಕ್ನೋತಿ. ಅಧಿರೋಢುಂ ರೋಹಣ ಆರೋಢುಂ ಅಧ್ಯಾರೋಢಂ ನ ಶಕ್ನೋತಿ. ಸುಶಿಕ್ಷಿತೋಪಿ ನಟಃ ಸ್ವಸ್ಕಂದಂ ಅಧಿರೋಢಂ ಶಕ್ನೋತಿ ಅಂತ. ಎಷ್ಟೇ ಸುಶಿಕ್ಷಿತನಾದರೂ ಆ ನಟನು ತನ್ನ ಹೆಗಲ ಮೇಲೆ ತಾನು ಹತ್ಕೋಕ್ಕಾಗಲ್ಲ. ಅದೇ ಸ್ಟೇಜ್ ಮೇಲೆ ಅವನು ನಟ ಮಾಡಬೇಕೆ ಹೊರತು ತನ್ನ ಹೆಗಲ ಮೇಲೆ ನಾಟ್ಯ ಮಾಡೋಕ್ಕಾಗಲ್ಲ. ಹಾಗೆ ಆತ್ಮನಿಗೆ ತನ್ನನ್ನು ತಾನು ಪಡ್ಕೊಳ್ಳೋದು ಹೊಂದೋದು ಹೊಂದಲ್ಲ.
ಆದ್ರಿಂದ ತನ್ನಿಂದಲೇ ಇದು ಆನಂದಮಯ ಪರಮಾತ್ಮನೇ ಆಗ್ಬಿಟ್ಟಿದ್ರೆ ತನ್ನಿಂದಲೇ ತಾನು ಸೇರೋದು ದಾಟೋದು ಹೊಂದಲ್ಲ, ದಾಟೋದಿಲ್ಲೇ ಇಲ್ಲಲ್ಲ, ಸೇರೋದು ಹೊಂದಲ್ಲ. ಸ್ವಾತ್ಮನಿ ಭೇದಾಭಾವ, ತನ್ನಲ್ಲಿ ಭೇದವೇ ಇಲ್ಲವಾದ್ದರಿಂದ ಸೇರ್ಕೊಳ್ಳೋದು ಹೊಂದಲ್ಲ. ಆತ್ಮಭೂತಂಚ ಬ್ರಹ್ಮ ಸಂಕ್ರಮಿತು, ಯಾರು ಸಂಕ್ರಮಣ ಕರ್ತ ಸೇರಿಕೊಳ್ಳುವಾತನು ಯಾವನೋ ಅವನು ಸ್ವರೂಪವಾಗಿ ಕೂತ್ಕೊಂಡ್ಬಿಟ್ಟಿದೆ ಬ್ರಹ್ಮ. ಸ್ವರೂಪವಾಗಿ ಕೂತ್ಕೊಂಡಿರುವಂತಹ ಬ್ರಹ್ಮವನ್ನು ಸೇರ್ಕೊಳ್ತೀನಿ ಅಂತ ಅರ್ಥ ಏನು? ಆಕಾಶವನ್ನು ದಾಡ್ತೀನಿ ಅಂತ ಆಕಾಶ ಪ್ರಯತ್ನ ಪಟ್ರೆ ಆಕಾಶವನ್ನು ದಾಡ್ತೀನಿ ಅಂತ ಪ್ರಯತ್ನ ಪಟ್ರೆ ಆಕಾಶ ದಾಟಕ್ಕಾಗತ್ತಾ? ಆಗಲ್ಲ. ಪಕ್ಷಿಗೂ ಆಕಾಶ ದಾಟಕ್ಕಾಗಲ್ಲ, ಆಕಾಶಕ್ಕೂ ಆಕಾಶದಿಂದ ದಾಟಕ್ಕಾಗಲ್ಲ. ಯಾಕೆ ಹೇಳೋ? ಆಕಾಶದ ಕ್ರಿಯೆ ಇಲ್ಲ. ಶಿರಾದಿ ಕಲ್ಪನಾ ಅನುಪತ್ತೇಷ್ಟ, ಇದು ಪಾಯಿಂಟ್ ನಂಬರ್ 3. ಇದು ಆನಂದಮಯ ಏನಾದ್ರು ಪರಮಾತ್ಮನೇ ಆಗ್ಬಿಟ್ಟಿದ್ರೆ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮ. ಇದನ್ನು ಹೇಳ್ತಿರ್ಲಿಲ್ಲ, ಶಿರಪಕ್ಷ ಪುಚ್ಛಾದಿಗಳ ಕಲ್ಪನೆ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ ಶಿರಪಕ್ಷ ಪುಚ್ಛಾದಿಗಳು ಬರಲ್ಲ, ಕೋಶಕ್ಕೆ ಬರುತ್ತೆ. ಆನಂದಮಯ ಕೋಶವಾದ್ದರಿಂದ ಶಿರಪಕ್ಷ ಪುಚ್ಛಾದಿ ಕಲ್ಪನೆ ಹೊಂದುತ್ತದೆ. ಆದ್ದರಿಂದ ಅದು ಅನಾತ್ಮವೇ, ಪರಮಾತ್ಮನಲ್ಲ. ಯಥೋಕ್ತ ಲಕ್ಷಣೆ ಆಕಾಶಾದಿಕಾರಣೆ ಕಾರ್ಯಪತಿ ಶಿರಾದ್ಯವೈರೂಪಕಲ್ಪನಾ ಉಪಪದ್ಯತೆ. ಅಲ್ಲವೇ ಮೇಲೆ ಹೇಳಿದ್ದಾದ ಲಕ್ಷಣ ಉಳ್ಳದ್ದಾದ ಯಥೋಕ್ತಂ ಲಕ್ಷಣಂ ಯಸ್ಯ ತತ್ ಯಥೋಕ್ತ ಲಕ್ಷಣಂ ತಸ್ಮಿನ್ ಯಥೋಕ್ತ ಲಕ್ಷಣೆ. ಯಥೋಕ್ತಂ ಲಕ್ಷಣ ನಾಮ ಕಿಂ? ಸತ್ಯಜ್ಞಾನಾನಂತರ ಲಕ್ಷಣಂ. ಸತ್ಯಜ್ಞಾನಾನಂದ ರೂಪನಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಮತ್ತೆ ಇನ್ನೊಂದು ವಿಶೇಷಣ, ಆಕಾಶಾದಿ ಕಾರಣಂ ಕುತಃ ಆತ್ಮನ ಆಕಾಶ ಸಂಭೂತಃ ಇತ್ಯುಕ್ತತ್ವಾತ್. ಆಕಾಶಾದಿಗಳಿಗೂ ಕಾರಣನಾಗಿರ್ತಕ್ಕಂತಹ ಸತ್ಯಜ್ಞಾನಾನಂತ ರೂಪನಾದಂತಹ ಪರಮಾತ್ಮನಲ್ಲಿ ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷಣ ಅಕಾರ್ಯ ಪಚಿತೆ. ಕಾರ್ಯದಲ್ಲಿ ಬಿದ್ದುಕೊಂಡಿಲ್ಲ, ಕಾರ್ಯಕ್ಷೇತ್ರದಲ್ಲಿ ಬಿದ್ದುಕೊಳ್ಳದ ಆಕಾಶಾದಿಗಳಿಗೂ ಕಾರಣವಾಗಿರುವ ಸತ್ಯಜ್ಞಾನಾನಂತ ಲಕ್ಷಣವಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಶಿರಾದಿ ಕಲ್ಪನೆ ಹೆಂಗಪ್ಪ ಹೊಂದತ್ತೆ? ಶಿರಾದಿ ಅವಯವ ರೂಪ ಕಲ್ಪನಾ. ಅವಯವ ಅಂದ್ರೇನು? ಅವಯವ ಅಂದ್ರೆ ಗೊತ್ತಿಲ್ವಾ? ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗ. ಇದೊಂದು ಅವಯವ. ಇದು ಕಳೆದು ಬಿಟ್ಟೆ ಅಂತ ಇಟ್ಕೋ ಇಲ್ಲಿಗೆ, ಅವಾಗೇನಾಗುತ್ತೆ? ಎಲ್ಲ ಎಡಗೈಲೇ ಮಾಡಬೇಕು. ಎಡಗೈಯು ಕಳೆದು ಬಿಟ್ಟೆ ಇಟ್ಕೋ, ಅವಾಗ ಏನ್ ಮಾಡ್ಬೇಕು? ದನ ತಿನ್ಬೇಕು ಅಲ್ವಾ? ದನ ತಿನ್ಬೇಕು. ಕಾಲಿಲ್ಲ ಅಂತ ಇಟ್ಕೋ, ಅವಾಗ ಏನ್ ಮಾಡ್ಬೇಕು? ಬೆಟ್ಟ ಗುಡ್ಡ ಅಲ್ಲೇ ಇರಬೇಕು. ಇದೆಲ್ಲ ಅವಯವಗಳು. ಅವೈತಿ ಅವಯವ ಏನು ರೂಪ ಮಾಡಿದಪ್ಪ? ಬಿಡಿ ಭಾಗಗಳು ಅಂತ. ಶರೀರದ ಬಿಡಿ ಭಾಗಗಳಿಗೆ ಅವಯವ ಅಂತ ಹೇಳ್ತಾರೆ. ಶರೀರದ ಎಲ್ಲಾ ಬಿಡಿ ಭಾಗಗಳು ಅದೆಲ್ಲ ಅವಯವ. ಆ ಶಿರವೇ ಮುಂತಾದ ಅವಯವ ರೂಪದ ಕಲ್ಪನೆ ಆ ಕಾರ್ಯಪಚಿತವಲ್ಲದ ಆಕಾಶಾದಿ ಕಾರಣವಾಗಿರುವ ಸತ್ಯಜ್ಞಾನ ಅಂತ ಪರಮಾತ್ಮ ಇದೆಲ್ಲ ಹೊಂದಲ್ಲ. ಯಾಕೆ? ಶ್ರುತಿ ಏನ್ ಹೇಳ್ತಿದೆ? ಅದೃಶ್ಯೇ ಅನಾತ್ಮೇ ನಿರುಕ್ತೆ ನಿಲಯನೆ ಅಭಯಂ ಬಲಿಷ್ಠಾಂ ಭಂಜತೆ ಅಸ್ಥೂಲ ಮನನು ನೇತಿ ನೇತ್ಯಾತ್ಮ. ಇತ್ಯಾದಿ ವಿಶೇಷ ಅಪೋಹ ಶ್ರುತಿಭ್ಯಷ್ಟ. ಶ್ರುತಿ ಏನ್ ಹೇಳ್ತಾ ಇದೆ? ಕೇವಲ ಪರಮಾತ್ಮನ ವರ್ಣನೆ ಮಾಡುವಾಗ ಅವನು ಅದೃಶ್ಯನು, ಯಾವ ಪ್ರಮಾಣಗಳಿಗೂ ಗೋಚರನಲ್ಲ, ಈವನ್ ಬುದ್ಧಿಗೂ ಸಿಗುವನಲ್ಲ, ಶಾಸ್ತ್ರಕ್ಕೂ ವಿಷಯನಲ್ಲ, ಇನ್ನು ಕಣ್ಣು ಕಿವಿ ಮೂಗು ವಿಷಯನಲ್ಲ ಅಂತ ಹೇಳಲೇಬೇಕಾಗಿಲ್ಲ. ದ್ರಷ್ಟುಂ ಯೋಗ್ಯಂ ದೃಶ್ಯಂ ನ ದೃಶ್ಯಂ ಅದೃಶ್ಯಂ ತಸ್ಮಿನ್ ಅದೃಶ್ಯೇ ಪರಮಾತ್ಮನಿ ಇತ್ಯರ್ಥ. ಕಾಣದೇ ಇರುವಂತಹ ಪರಮಾತ್ಮಲ್ಲಿ ಯಾರು ನೆಲೆ ನಿಲ್ಲುತ್ತಾನೋ ಮತ್ತು ಅನಾತ್ಮ್ಯೇ. ಅನಾತ್ಮ್ಯ ಅಂದ್ರೇನೋ? ಆತ್ಮನೋಭಾವ ಆತ್ಮ, ಆತ್ಮನೋಭಾವ ಆತ್ಮ್ಯಂ ನ ಆತ್ಮ್ಯಂ ಅನಾತ್ಮ್ಯಂ ತಸ್ಮಿನ್ ಅನಾತ್ಮ್ಯೇ ಅಶರೀರೇ ಶರೀರರಹಿತೆ ಪರಮಾರ್ಥ ಸ್ವರೂಪೇ ಪರಬ್ರಹ್ಮಣಿ ಇತ್ಯರ್ಥ. ಶರೀರವಿಲ್ಲದೆ ಇರತಕ್ಕಂಥ ಸ್ವರೂಪದಲ್ಲಿ ಮತ್ತು ಅನಿರುಕ್ತೆ. ನಿರುಕ್ತನ್ನಾಮ ಬಿಡಿಸಿ ಹೇಳೋದು ನಿರುಕ್ತ. ಯಾವುದನ್ನು ಬಿಡಿಸಿ ಹೇಳ ಬರೋದಿಲ್ವೋ, ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧ ಸಾಮಾನ್ಯ ವಿಶೇಷ ಹೇಗೂ ಹೇಳಕ್ಕಾಗಲ್ಲ. ಅದಕ್ಕೆ ಅನಿರುಕ್ತ ಹೇಳಕ್ ಬರದೇ ಇರತಕ್ಕಂತಹ ಅನಿಲಯನ. ನಿಲಯನನ್ನಾಮ ಆಶ್ರಯ ಆಧಾರ, ಅದಕ್ಕೆ ನಿಲಯನ ಅಂತ. ಅದಿಲ್ಲದವನು ಅವನಿಗೇನು ಆಶ್ರಯ ಆಧಾರ?
ಯಾರಿಗೆ? ಸತ್ಯಜ್ಞಾನಾನಂತರೂಪನಾದ ಪರಮಾತ್ಮ ಏನಪ್ಪ ಆಶ್ರಯ ಆಧಯ ನೆಲೆ ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇಮಹಿಮ್ನಿ ಯದಿವ ನಮಹಿಮ್ನಿ. ತನ್ನಲ್ಲೇ ತಾನು ಇರತಕ್ಕಂತಹ ಆ ಪರಮಾತ್ಮನಲ್ಲಿ ಯಾರು ನೆಲೆನಿರುತ್ತಾರೋ ಅವರಿಗೆ ಅಭಯ ಪ್ರತಿಷ್ಠೆಯನ್ನು ಹೊಂದುತ್ತಾನೆ. ಒಂದು ವಾಕ್ಯ. ಇನ್ನೊಂದು ಕಡೆ ದಪ್ಪ ಅಲ್ಲ, ಸಣ್ಣ ಅಲ್ಲ, ಉದ್ದ ಅಲ್ಲ, ಗಿಡ್ಡ ಅಲ್ಲ, ಬಣ್ಣ ಇಲ್ಲ, ಕಪ್ಪಿಲ್ಲ, ಸ್ಕಿಂಪಲ್ಲ, ಬಿಳಿಯಲ್ಲ, ಕತ್ಲೆ ಬೆಳಕಲ್ಲ, ಹೆಂಗ್ ಎಲ್ಲ ಇಷ್ಟುದ ಪಟಿ ಮಾಡಿದ್ದಾರೆ. ಅಸ್ಥೂಲ ಮಾನನು ಆಕ್ರಾಸ್ವ ದೀರ್ಘ ಮಲೋಹಿತ ಛಾಯ ಮಸ್ನೇಮ ಅಸ್ನೇಹಂ ಅತಮೋ ಅವಾಯು ಅನಾಕಾಶಂ ಅಂತ ಹೇಳಿ ನ ದ್ರಷ್ಟಾತಿ ಕಿಂಚನ ನ ದ್ರಷ್ಟಾತಿ ಕಶ್ಚನ. ಇನ್ನು ಕಡೆ ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತಃ ಪ್ರಜ್ಞನ್ನ ಪ್ರಜ್ಞಾನಘನನ್ನ ಪ್ರಜ್ಞನ್ನೋ ಪ್ರಜ್ಞಂ ಅದೃಷ್ಟಮ ವ್ಯವಹಾರ್ಯಮಗ್ರಾಹ್ಯಮಲಕ್ಷಣಮ ಚಿಂತ್ಯಮವ್ಯಪದೇಶಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. ಏನ್ರಿ ಬಂತಾ ಇದು? ಹೀಗಿರ್ಬೇಕಪ್ಪ ವೇದ ಅಂದ್ರೆ ಹೀಗೆ ಒಳ್ಳೆ ಕರೆಂಟ್ ಹೊಡೆದಂಗೆ ಹೊಡೆಯುತ್ತಪ್ಪ. ಅದು ಹೇಗೆ ಮೇಲೆ ಪಾಸ್ ಆಗ್ಬಿಡುತ್ತೆ ಕರೆಂಟ್ ಹೇಳ್ತಾ ಇದ್ದಾರೆ ಇತ್ಯಾದಿ. ಮತ್ತೆ ಇನ್ನು ನೆತ್ತಿನೆಚ್ಚ ಆತ್ಮ ಅದು ಬಿಟ್ಬಿಟ್ಟೆ. ಭಾಗ್ಯದಶಿ ರಾಮಾಯಣ ಹಾಗೆ ಈ ಪರಮಾತ್ಮ ಎಂಥ ಆತ್ಮ? ನೇತಿನೆಚ್ಚ ಆತ್ಮ. ಮಾಸ್ತಿ ವೆಂಕಟೇಶಂಗಾರು ಹಾಗೇನೆ ಈ ಆತ್ಮ ನೇತಿನೆಚ್ಚ ಆತ್ಮ. ಅನ್ನಮಯ ಆತ್ಮ ಅಲ್ಲ, ಪ್ರಾಣಮಯ ಆತ್ಮ ಅಲ್ಲ. ಈ ಆತ್ಮ ಯಾವ ಆತ್ಮ? ನೇತಿನೇತ್ಯಾತ್ಮ. ಮಾಸ್ತಿ ವೆಂಕಟೇಶಂಗಾರು ಭಾಗೀರಥಿ ರಾಮಾಯ ಅನ್ನಂಗೆ ಇವ್ ನೇತಿನೇತ್ಯಾತ್ಮ. ಈ ಆತ್ಮಗಳು ವಿಶೇಷಣ. ಹೀಗಲ್ಲ ಹೀಗಲ್ಲ ಅನಿಸ್ಕೊಂಡಂತಹ ಆತ್ಮ ಇವನು. ಎಲ್ಲರೂ ಹೀಗೆ ಹೀಗೆ ಅನಿಸ್ಕೊಂಡ ಆತ್ಮರಾದ್ರೆ ಇವನು ಹೀಗಲ್ಲ ಹೀಗಲ್ಲ ಅನಿಸ್ಕೊಂಡಂತಹ ಆತ್ಮ ಅಂತೆ. ಇದೇ ಇವನ ಸ್ವರೂಪ, ಇದೇ ಇವನ ವಿಶೇಷ. ಇದೇ ಮೊದಲಾದಂತಹ ಶಾಸ್ತ್ರವಾಕ್ಯದಿಂದ ವಿಶೇಷವನ್ನ ಅಪೋಹ ತೆಗೆದುಹಾಕೋದು ಅನ್ನುವಂತಹ ಕಾರಣಗಳಿಂದ ಪರಮಾತ್ಮ ನಿರ್ವಿಶೇಷವು ಎಂಬುದಾಗಿಯೇ ತಿಳಿಯಬೇಕು. ಆನಂದಮಯನ ಆಗೋಕ್ ಬರೋಲ್ಲ. ಆನಂದಮಯನ ಆಗ್ಬಿಟ್ರೆ ಏನಾಗುತ್ತೆ? ಸವಿಶೇಷನ ಆಗ್ಬಿಡ್ತಾನೆ. ಮಂತ್ರೋದಾಹರಣ ಅನುಪತ್ತೇಶ್ಚ ಅಷ್ಟೇ. ತದಪ್ಯೇಷ ಶ್ಲೋಕೋ ಭವತಿ ಅನ್ನೋದು ಆನಂದಮಯನಿಗೆ ಹೊಂದತ್ತೆ ಹೊರತು ಪರಮಾತ್ಮ ಹೊಂದಲ್ಲ. ಮಂತ್ರದ ಉದಾಹರಣೆ ಮಾಡಿರೋದಿದೆಯಲ್ಲ ಯಾವುದಕ್ಕೆ? ವಿಜ್ಞಾನಮಯನಿಗೆ ತದಪ್ಯೇಷ ಶ್ಲೋಕೋ ಭವತಿ. ಆನಂದಮಯನಿಗೆ ಮಂತ್ರ ಉದಾಹರಣೆ ಅಸನ್ನೇವಸ ಭವತಿ. ಅಸನ್ನೇವಸ ಭವತಿ ಆನಂದಮಯನಿಗಲ್ಲಪ್ಪ. ಮಂತ್ರೋದಾಹರಣೆ ಯಾವ್ದಕ್ಕೆ ಇಟ್ಕೊಂಡಿದ್ದಾರೆ ಸ್ವಾಮಿಗಳು? ಹಾಗೆ ಮಾಡಿದ್ದಾರೆ. ಹಾಗಲ್ಲ. ಮಂತ್ರೋದಾಹರಣೆ ಏನ್ ಮಾಡಿದ್ದಾರೆ ಅಂದ್ರೆ, ಮಂತ್ರದ ಉದಾಹರಣೆ ಪರಮಾತ್ಮನಿಗೆ ಇರೋದು. ಅದು ಮಂತ್ರದಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳ್ಬಿಟ್ಟು ಆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳ್ತಕ್ಕಂಥ ಪರಮಾತ್ಮನ ವಿಷಯಕ್ಕೆ ಮಂತ್ರೋದಾಹರಣೆ ಇದೆ. ಇದೇನಾದ್ರು ಆನಂದಮಯ ಆತ್ಮನನ್ನೇ ಮಂತ್ರೋದಾಹರಣೆ ಮಾಡಿದ್ದಾಗಿದ್ರೆ ಅದು ಪ್ರೇಮಿಯ ವಿಷಯ ಮೋದ ಅದು ಹೇಳಿ ತಪ್ಪಾಗತ್ತೆ. ಅದು ಅಸತ್ವ ಆಶಂಕೆ ಬರಲ್ಲ. ಆನಂದಮಯನ ವಿಷಯಕ್ಕೆ ಇಲ್ಲ ಅನ್ನುವಂತಹ ಒಂದು ಇದೇ ಬರಲ್ಲ, ಸಂದೇಹವೇ ಬರಲ್ಲ. ಇಲ್ಲ ಅನ್ನುವ ಸಂದೇಹ ಬರೋದು ಯಾರಿಗೆ? ಪರಮಾತ್ಮನ ವಿಷಯಕ್ಕೆ. ಯಾಕೆ ಹೇಳಿ? ಅವನು ನಿರ್ವಿಶೇಷನಾಗಿರುತ್ತಾನೆ. ಆದ್ದರಿಂದ ಪರಮಾತ್ಮನ ವಿಷಯಕ್ಕೆ ಇಲ್ಲ ಎಂಬ ಸಂದೇಹ ಬರುತ್ತದೆ. ಆದ್ದರಿಂದ ಅದಕ್ಕೆ ಮಂತ್ರೋದಾಹರಣೆ ಮಾಡ್ತಾ ಇರೋದ್ರಿಂದ ಇದು ಸವಿಶೇಷ ಆತ್ಮನೇ ಗೊತ್ತಾಗತ್ತೆ. ಅರ್ಥ ಮಾಡ್ತಾ ಇದ್ದಾರೆ. ಮಂತ್ರೋದಾಹರಣೆ ಆನಂದಮಯ ಕೋಶಕ್ಕಲ್ಲ. ಅದು ಅಸನ್ನೇವ ಸ ಭವತಿ ಅಸಬ್ರಹ್ಮೇತಿ ವೇದ ಚೇತ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಮಂತ್ರೋದಾಹರಣೆ. ತದಪ್ಯೇಷ ಶ್ಲೋಕೋ ಭವತಿ ಅಲ್ವಾ? ಬ್ರಹ್ಮಪುಚ್ಛಂ ಪ್ರತಿಷ್ಠಾ ತದಪ್ಯೇಷ ಶ್ಲೋಕೋ ಭವತಿ. ಅಸನ್ನೇವ ಸ ಭವತಿ. ಅವನು ಅಸತ್ಯ ಆಗುತ್ತಾನೆ ಯಾರು ಬ್ರಹ್ಮನ್ ಇಲ್ಲ ಅಂತ ತಿಳ್ಕೊಳ್ತಾನೋ ಅಂತಿದೆ. ಆನಂದಮಯನೇ ಪರಮಾತ್ಮನಾಗಿದ್ರೆ ಅವನು ಇಲ್ಲ ಅಂತ ತಿಳ್ಕೊಳ್ಳೋ ಪ್ರಸಂಗವೇ ಇಲ್ಲ. ಮಂದ ನಹಿ ಪ್ರಿಯ ಶಿರ ಆದ್ಯವಯವ ವಿಶಿಷ್ಟೇ ಪ್ರತ್ಯಕ್ಷತೋ ಅನುಭೂಯಮಾನೆ ಆನಂದಮಯೇ ಆತ್ಮನಿ. ನಹಿ ಪ್ರಿಯ ಶಿರ ಆದ್ಯವಯವ ವಿಶಿಷ್ಟೇ ಪ್ರತ್ಯಕ್ಷತೋ ಅನುಭೂಯಮಾನೆ ಆನಂದಮಯೇ ಆತ್ಮನಿ ಬ್ರಹ್ಮಣಿ ನಾಸ್ತಿ ಬ್ರಹ್ಮ ಇತ್ಯಾಶಂಕಾಭಾವಾತ್ ಅಸನ್ನೇವ ಸ ಭವತಿ ಅಸಬ್ರಹ್ಮೇತಿ ವೇದ ಚೇದಿತಿ ಮಂತ್ರೋದಾಹರಣಂ ಉಪಪದ್ಯತೆ. ಅವನಿಗೆ ಪ್ರಿಯವೇ ತಲೆ. ಪ್ರಿಯ ಅಂದ್ರೆ ಇಷ್ಟವಾದ ವಸ್ತು ಕಂಡಾಗ ಆಗುವ ಸಂತೋಷವೇ ಪ್ರಿಯ. ಮೋದ ಅಂದ್ರೆ ಅದು ಹೆಚ್ಚಾದ್ರೆ ಡ್ಯೂರೇಷನ್ ಜಾಸ್ತಿಯಿಂದ ಮೋದ ಅಷ್ಟೇ, ಬೇರೆ ಇಲ್ಲ. ಪ್ರಮೋದ ಇನ್ನೂ ಡ್ಯೂರೇಷನ್ ಜಾಸ್ತಿ. 1 ನಿಮಿಷದ ಸಂತೋಷ ಪ್ರಿಯ, 10 ನಿಮಿಷದ ಸಂತೋಷ ಮೋದ, ಅರ್ಧ ಗಂಟೆ ಸಂತೋಷ ಪ್ರಮೋದ. ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ. ಆನಂದವೇ ಅವನ ಸ್ವರೂಪ, ಬ್ರಹ್ಮವೇ ಪುಚ್ಛ, ಸ್ವರೂಪ ಆಧಾರ. ಪ್ರಿಯವೇ ಮುಂತಾದ
ಪ್ರಿಯವೇ ತಲೆಯ ಮುಂತಾದ ಅವಯವಗಳಿಂದ ಕೂಡಿಕೊಂಡದ್ದಾದ ಆನಂದಮಯನು ಪ್ರತ್ಯಕ್ಷವಾಗಿ ಕಂಡುಬರುತ್ತಿರುವಾಗ ಅಂಥ ಆನಂದಮಯನೆಂಬ ಆತ್ಮನೆಂಬ ಬ್ರಹ್ಮದಲ್ಲಿ ನಮಗೆ ಸಂದೇಹವೇ ಬರುವುದಿಲ್ಲವಾದ್ದರಿಂದ ಅವನ ವಿಷಯಕ್ಕೆ ಅಸನ್ನೇವಸ ಭವತಿ ಅಸಬ್ರಹ್ಮೇದ್ವೇದ ಛೇದ್, ಒಂದು ವೇಳೆ ಇಲ್ಲ ಅಂತ ತಿಳ್ಕೊಂಡ್ರೆ ನೀವು ಇಲ್ಲ ಆಗ್ಬಿಡ್ತೀಯಾ, ಬ್ರಹ್ಮವೇ ಇಲ್ಲ ಆಗ್ಬಿಡುತ್ತೆ ಅಂತ ಈ ರೀತಿ ಹೇಳಲೇಬಾರ್ದು. ಪ್ರತ್ಯಕ್ಷವಾಗಿ ತಿಳ್ಕೊಳ್ತಾ ಇದ್ಮೇಲೆ ಈ ಏನಾದ್ರು ಎದುರು ಕಾಣ್ತಾ ಇರೋ ಮೈಕಲ್ಲಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಯಾಕಂದ್ರೆ ಅನ್ಕೊಂಡ್ಬಿಡ್ತಾರೆ. ಎದುರು ಕಾಣ್ತಾ ಇರುವಂತಹ ಈ ಪುಸ್ತಕವನ್ನ ಏನಾದ್ರು ನೀವು ಇಲ್ಲ ಅನ್ಕೊಂಡ್ಬಿಟ್ರೆ ಇಲ್ಲ ಯಾಕೆ ಅನ್ಕೊಳ್ತಾರೆ. ಕಾಣ್ತಾ ಇರೋದನ್ನ ಇಲ್ಲ ಅನ್ಕೊಳ್ಳುವಂತಹ ಸಂದರ್ಭವೇ ಬರೋದಿಲ್ಲ. ಹಾಗಾದ್ರಿಂದ ಆನಂದಮಯ ವಿಷಯಕ್ಕೆ ನಾಸ್ತಿತ್ವ ಸಂದೇಹವೇ ಬರೋದಿಲ್ಲ, ಶಂಕೆಯೇ ಬರೋದಿಲ್ಲ. ಅದು ಬ್ರಹ್ಮದ ವಿಷಯಕ್ಕೆ ಆ ಸಂದೇಹ ಶಂಕೆ ಬರುತ್ತೆ. ಅದಕ್ಕೋಸ್ಕರ ಶ್ರುತಿ ಹಾಗೆ ಹೇಳ್ತಾ ಇರ್ತದೆ. ಆದ್ರಿಂದ ಇದು ಆನಂದಮಯ ಪರಮಾತ್ಮ ಅಲ್ಲ ಅಂತ ಹೀಗೆ ಅರ್ಥ ಮಾಡ್ತಾರೆ. ವ್ಯತ್ಯಯಗಳಿಂದ ತರ್ಕ ಮಾಡ್ತಿರೋದು. ಈ ಮಂತ್ರೋದಾಹರಣೆ ಮಾಡಿರೋದು ಹೊಂದೋದಿಲ್ಲ. ನೋಪಪದ್ಯತೆ ನಹಿ ಅಲ್ಲಿ ತಗೊಂಡ್ಬರ್ಬೇಕು. ವಾಕ್ಯದ ಆರಂಭದಲ್ಲಿ ನಹಿ ಉಪಪದ್ಯತೆ ಅಂತ. ಈ ಮೇಲೆ ಎಲ್ಲಿಗೆ? ಆ ಗೋಡೆಗೆ, ಈ ಗೋಡೆ ಹೊಡೆದ ಚೆಂಡು ಕಡೆ ಇಟ್ಕೊಂಡು ಹೊಡೆದ ಅಲ್ಲೇ ಆ ಕಡೆ ಆದ್ಮೇಲೆ ನಾನು ಅದನ್ನು ಅಲ್ಲಿ ತಗೊಂಡು ಹೋಗ್ಬೇಕು. ನಹಿ ಉಪಪದ್ಯತೆಯಿಂದ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತ್ಯಪಿ ಚ ಅನುಪಪನ್ನಂ ಪೃಥಕ್ ಬ್ರಹ್ಮಣ ಪ್ರತಿಷ್ಠಾತ್ವೇನ ಗ್ರಹಣಂ. ಅಷ್ಟೇ ಅಲ್ಲ, ಅದಕ್ಕೆ ಬ್ರಹ್ಮವೇ ನೆಲೆ, ಆಧಾರ, ಆಶ್ರಯ ಅಂತ ಹೇಳಿದ್ರು ತಪ್ಪಾಗ್ಬಿಡುತ್ತೆ. ತನಗೆ ಆನಂದಮಯನೇ ಪರಮಾತ್ಮ ಆಗಿದ್ರೆ ಅದಕ್ಕೆ ಅದೇ ನೆಲೆ ಆಗತ್ತೆ. ನಾವು ಆನಂದಮಯ ಕೋಶ ಅಂತ ಆದ್ರೆ ಅದಕ್ಕೆ ಬ್ರಹ್ಮ ನೆಲೆ ಅನ್ನೋದು ಹೊಂದತ್ತೆ. ಈ ಆನಂದಮಯವನ್ನೇ ಬ್ರಹ್ಮ ಅಂದ್ಬಿಟ್ರೆ ಅವಾಗ ಬ್ರಹ್ಮವೇ ಬ್ರಹ್ಮಕ್ಕೆ ಪುಚ್ಛ ಪ್ರತಿಷ್ಠಾ ಆಧಾರ ಅಂತ ಹೇಳಿದಂಗೆ ಆಗ್ಬಿಡುತ್ತೆ. ಅದು ಕೂಡ ಪ್ರತಿಷ್ಠಾ ರೂಪವಾಗಿ, ಪ್ರತಿಷ್ಠಾ ಅಂದ್ರೆ ಏನೋ ನೆಲೆ, ಆಧಾರ, ಆಶ್ರಯ, ಸಪೋರ್ಟ್, ಅಂದ್ಮೇಲೆ ಅದು ಹೊಂದಲ್ಲ. ಯಾವಾಗ ಬ್ರಹ್ಮ ಆಗ್ಬಿಟ್ರೆ. ಆನಂದಮಯ ಕೋಶ ಆದ್ರೆ ಇದಕ್ಕೆ ಹೊಂದತ್ತೆ. ಎಷ್ಟೆಷ್ಟು ಪಾಯಿಂಟ್ ಕೊಡ್ಬೋದು ಅಂತ, ಎಷ್ಟಾದ್ರು ಪಾಯಿಂಟ್ ಗ್ಯಾಪ್ ಇದೆ ನಿಮಗೆ. ಈಗ ಒಂದೊಂದು ಪಾಯಿಂಟ್ 7 ಪಾಯಿಂಟ್ ಕೊಡ್ತಾ ಇದ್ದಾರೆ ನೋಡಿದ್ರ. ಲಕ್ಷ್ಮೀ ಅಮ್ಮ ಇದಪ್ಪ ಅವ್ರ ಐಕ್ಯೂ ಅಂದ್ರೆ ಹೀಗಿರ್ಬೇಕಪ್ಪ. ಒಂದೊಂದು ಪಾಯಿಂಟ್ ಅನ್ನು ಗುರ್ತು ಮಾಡ್ಕೊಂಡು ಹೋಗ್ಬೇಕು. ಈ ಪಾಯಿಂಟ್, ಇದೊಂದು ಪಾಯಿಂಟ್ ಕೊಟ್ಟು, ಈ ಪಾಯಿಂಟ್, ಇನ್ನೊಂದು ಹಂಗೆ ವಿಚಾರ ಮಾಡಿದ್ರೆ ನಿಜವಾದ ಮುಮುಕ್ಷುಗಳು, ನಿಜವಾದ ವೇದಾಂತಿಗಳು ಅಂತ ಅನ್ಸ್ಕೊತಾರೆ. ಹಾಗೆ ಓದ್ಬೇಕು. ವೇದಾಂತ ಓದ್ಬೇಕಾದ್ರೆ ಏನೇನು ಪಾಯಿಂಟ್ ಕೊಟ್ಟು ಭಾಷ್ಯಕಾರ ಬಿಡಿಸ್ತಾ ಇದ್ದಾರೆ ಆನಂದಮಯ ಕೋಶವನ್ನ ಅಂತ. ಅಮ್ಮ ಒಳ್ಳೆ ಗ್ರೇಟ್ ಅಮ್ಮ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತ್ಯಪಿ ಅನುಪಪನ್ನಂ ಪೃಥಕ್ ಬ್ರಹ್ಮಣ ಪ್ರತಿಷ್ಠಾತ್ವೇನ ಗ್ರಹಣಂ. ತಸ್ಮಾತ್ ಕಾರ್ಯಪತಿತ ಏವ ಆನಂದಮಯ ನ ಪರ ಏವ ಆತ್ಮ. ಇದು ಕನ್ಕ್ಲೂಷನ್, ಉಪಸಂಹಾರ ಆದ್ದರಿಂದ ಏನೋ ಈ ಆನಂದಮಯ ಇದೆಯಲ್ಲ, ಕಾರ್ಯಕ್ಷೇತ್ರದಲ್ಲಿ ಬಿದ್ದುಕೊಂಡವನೇ ಇವನು ಕೂಡ ಪತಿತನೇ. ಕಾರ್ಯಪತಿತ, ಕಾರ್ಯೇ ಪತಿತವೋ ಕಾರ್ಯಸ್ಥನ್ ಪತಿತವೋ. ಕಾರ್ಯನಾಗಿ ಬಿದ್ದುಕೊಂಡಿದ್ದಾನೆ, ಕಾರ್ಯದಲ್ಲಿ ಬಿದ್ದುಕೊಂಡಿದ್ದಾನೆ. ಕಾರ್ಯವಾಗಿ ಪತಿತನಾಗ್ಬಿಟ್ಟ ಇವನು, ಬಿದ್ದುಬಿಟ್ಟ. ಇವನು ಪರಮಾತ್ಮ ಸೇರಿದವನಲ್ಲ, ಈ ಆನಂದಮಯ ಎಂಬುದಾಗಿ ತಿಳ್ಕೋಬೇಕೇ ಹೊರತು ಪರಮಾತ್ಮ ಎಂಬುದಾಗಿ ತಿಳಿಯಬಾರದು. ಓಂ ಸ್ವಸ್ತಿ. ಸಹನೋ ಭುನಕ್ತೋ ಸಹ ವೀರ್ಯವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ